ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಕ್ಕಳಿಗೆ ಒಂದು ಇಷ್ಟವಾದಂತಹ ಸ್ವೀಟ್ ಕಮರ್ಕಡ್ಡಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಲಿನ ಪುಡಿಯಿಂದ. ಹಾಲಿನ ಪುಡಿ ತುಂಬಾ ಸ್ಕೂಲ್ಗಳಲ್ಲಿ ಕೊಡ್ತಾರೆ. ಆ ಸಣ್ಣ ಮಕ್ಕಳಿಗೆ ಕೊಡುವಂಥ ಹಾಲಿನ ಪುಡಿಯಿಂದ ನಾನು ಮಾಡಿ ತೋರಿಸ್ತಾ ಇರೋದು. ನೋಡಿ, ಆ ಚಿಕ್ಕ ಗ್ಲಾಸಲ್ಲಿ 4 ಗ್ಲಾಸಷ್ಟು ಹಾಲಿನ ಪುಡಿ ತೆಗೆದುಕೊಳ್ತಾ ಇದ್ದೀನಿ. ಮತ್ತು ಅದೇ ಗ್ಲಾಸಲ್ಲೇ ನಾನು 3 ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ ನಾವು ನೀಟಾಗಿ ಕಲಿಸ್ಕೊಳ್ಳೋಣ. ಸ್ಟವ್ ಮೇಲೆ ಪಾನನ್ನು ಇಟ್ಟು ಲೋ ಫ್ಲೇಮಲ್ಲಿ ಸಿಮ್ನಲ್ಲಿ ಹಾಲಿನ ಪುಡಿನ ಕಲಿಸ್ಕೊಳ್ಳೋಣ. ನೀಟಾಗಿ ಪುಡಿ ಎಲ್ಲ ನೀಟಾಗಿ ಹಾಲು ಥರ ಬೆರಕೆ ಆಗೋ ತನಕ ನಾವು ಕಲಿಸ್ಕೋಬೇಕಾಗತ್ತೆ. ಈಗ ನಾವು ಸ್ವಲ್ಪ ಚೆನ್ನಾಗಿ ಕರಗಿದ ನಂತರ ಹಾಲಿನ ಪುಡಿ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಅದೇ ಗ್ಲಾಸಲ್ಲಿ 1, 2 ಗ್ಲಾಸ್ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ರೀತಿ ನೀಟಾಗಿ ಮಿಕ್ಸ್ ಆಗಿಬಿಡಬೇಕು. ಈಗ ಅದೇ ಗ್ಲಾಸಲ್ಲಿ ಸಕ್ಕರೆ 2 ಗ್ಲಾಸು ಸಕ್ಕರೆನ ತೆಗೆದುಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಸಿಮ್ಮನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನಾವು ಚೆನ್ನಾಗಿ ಕಲಿಸ್ತಾನೆ ಇರಬೇಕಾಗುತ್ತೆ. ಸಕ್ಕರೆನೂ ಮಿಕ್ಸ್ ಆಗಬೇಕು, ಹಾಲು ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಸ್ವಲ್ಪ ಗಟ್ಟಿ ಬರೋ ತನಕ ನಾವು ಕಲಿಸ್ತಾನೆ ಇರಬೇಕಾಗತ್ತೆ. ಕಮರ್ಕಡ್ಡಿ ಮಕ್ಕಳಿಗಂತೂ ತುಂಬ ಇಷ್ಟವಾದ್ದು ಫ್ರೆಂಡ್ಸ್. ನಾವು ಸ್ಕೂಲ್ಗಳಿಗೆ ಹೋದಾಗ ಕಮರ್ಕಡ್ಡಿ ತೆಗೆದುಕೊಂಡು ನಾವು ತಿಂದ್ಕೊಂಡು ಬರ್ತಾಯಿದ್ವು. ಎಷ್ಟು ಚೆನ್ನಾಗಿರುತ್ತಂದರೆ ಅಷ್ಟು ಚೆನ್ನಾಗಿರುತ್ತೆ. ಹಾಲಿನ ಪುಡಿ ಸ್ಕೂಲಲ್ಲಿ ಕೊಡುವಂಥ ಮಕ್ಕಳಿಗೆಲ್ಲ ಅದು ಪೌಷ್ಟಿಕ ಆಹಾರ. ಆ ಪುಡಿನ ಎಲ್ಲ ಬಿಸಾಕ್ಬಿಡ್ತಾರೆ, ಸರಿಯಾಗಿ ಮಕ್ಕಳಿಗೆ ಕೊಡೋದಿಲ್ಲ. ಹಾಲಿನ ಪುಡಿ ಸರಿ ಇರೋದಿಲ್ಲ ಅಂತ ಎಷ್ಟೋ ಜನ ಅದನ್ನು ಎಸೆಯೋದು ನಾನೇ ಅಂದ್ಕೊಂಡಿದ್ದೀನಿ. ಎಸಿತಾರಲ್ವ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ಒಳ್ಳೆ ಪೌಷ್ಟಿಕ ಆಹಾರ ಅದು. ಈ ರೀತಿ ಹುಕ್ಕಿ ಬಂದು ನೀಟಾಗಿ ಕಲಿಸ್ತಾ ಇದ್ದರೆ ಚೆನ್ನಾಗಿ ಗಟ್ಟಿ ಆಗಿಬಿಡೋ ತನಕ ನಾವು ಕಲಿಸ್ತಾನೆ ಇರಬೇಕಾಗತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು, ಹೊಸದಾಗಿ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಎಲ್ಲ ಪೂರ್ತಿ ಗಟ್ಟಿ ಆಗಿಬಿಡಬೇಕು. ಈಗ ನಿಂಬೆ ರಸ, 1 ನಿಂಬೆ ಹಣ್ಣಿನ ರಸವನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನಾನು ಒಂದು ಚಿಕ್ಕದಾದಂತಹ ನಿಂಬೆ ರಸ ಸೇರಿಸ್ತಾ ಇದ್ದೀನಿ. ಇದು ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ಫ್ರೆಂಡ್ಸ್. ತುಂಬಾ ಗಟ್ಟಿ ಆಗದಿರ ಚೆನ್ನಾಗಿರುತ್ತೆ ಕಮರ್ಕಡ್ಡಿ ತಿನ್ನೋಕ್ಕೆ ಮಕ್ಕಳಿಗೆ. ನಿಂಬೆಹಣ್ಣು ರಸ ಹಾಕೋದ್ರಿಂದ ಸ್ಮೂತಾಗಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನೋಕ್ಕೆ. ನೋಡಿ, ಎಲ್ಲ ಗಟ್ಟಿ ಆಗ್ತಾ ಇದೆ. ಇನ್ನೂ ಗಟ್ಟಿ ಆಗಬೇಕು. ನಿಮ್ಮ ಮನೆಯಲ್ಲಿ ಹಾಲಿನ ಪುಡಿ ಇದ್ದರೆ ಈಗಲೇ ಮಾಡಿಕೊಡಿ ಮಕ್ಕಳಿಗೆ. ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ನೈಟು ಇದನ್ನು ಮಾಡಿಟ್ಬಿಟ್ಟು ಬೆಳಗ್ಗೆ ನೀವು ಕಡ್ಡಿಗೆ ಸುತ್ತಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಅದಕ್ಕೆ ಬಂದಿರೋದನ್ನು ನಾನು ಒಂದು ಬೌಲ್ಗೆ ಸೇರಿಸ್ತಾ ಇದ್ದೀನಿ.
ನೋಡಿ ಆ ರೀತಿ ಬೋವಲಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ರಾತ್ರಿ ಹಾಗೆ ಇಟ್ಟುಬಿಟ್ರೆ ಬೆಳಗ್ಗೆಗೆ ಹಾರ್ಡಾಗಿರುತ್ತೆ. ಅಂದರೆ ತುಂಬ ಗಟ್ಟಿ ಆಗಿರಲ್ಲ, ಸ್ವಲ್ಪ ಸ್ಮೂತಾಗಿ ಹಾರ್ಡಾಗಿರುತ್ತೆ. ನೋಡಿ ಈಗ ನಾವು ಕೈಯಿಂದನೇ ಅದನ್ನು ಆಚೆಗೆ ತೆಗಿಬೋದು. ನೋಡಿ ಅಷ್ಟು ಗಟ್ಟಿಯಾಗಿರುತ್ತೆ. ನಾವು ಮಸಾಲೆ ಪುರಿ, ಗೋಬಿ ಮಂಜೂರಿ ತಿನ್ನುವಂತಹ ಮಸಾಲೆ ಪುರಿ ಅಲ್ಲ, ಗೋಬಿ ಮಂಜೂರಿ ತಿನ್ನುವಂತಹ ಕಡ್ಡಿಗಳೇನಾದರೂ ಇದ್ದರೆ ಆ ಕಡ್ಡಿಗಳನ್ನು ನಾವು ಮನೆಯಲ್ಲಿ ಇಟ್ಕೊಂಡಿದ್ದರೆ ಅದಕ್ಕೆ ಸುತ್ತಿ ಕೊಡ್ಬೋದು. ನೋಡಿ ಆ ರೀತಿ ರೌಂಡಾಗಿ ಸುತ್ತಿ ಅದನ್ನು ಸ್ವಲ್ಪ ಫ್ಲಾಟ್ ಥರ ಮಾಡಿ ಈಗ ಅದಕ್ಕೆ ಕಡ್ಡಿನ ಸೇರಿಸೋಣ. ನೋಡಿ ಗೋಬಿ ತಿನ್ನುವಂಥ ಕಡ್ಡಿಗಳವು ತುಂಬ ಹೆಚ್ಚಾಗಿ ಕೊಟ್ಟಿರುತ್ತೆ. ಗೋಬಿ ತಿನ್ನೋರಿಗೆ ಅದನ್ನು ಸೈಡ್ಗೆ ಇಟ್ಟಿರ್ತೀನಿ ನಾನು, ಅದು ಕೂಡ ಯೂಸ್ ಆಗುತ್ತೆ. ನೋಡಿ ಆ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಚೂಪ್ಕೊಂಡಿರ್ತಾರೆ, ತುಂಬ ಹೊತ್ತು ಚೆನ್ನಾಗಿ ತಿಂದ್ಕೊಂಡಿರ್ತಾರೆ ಫ್ರೆಂಡ್ಸ್. ಈ ರೀತಿ ಎಲ್ಲ ಮಾಡಿಟ್ಬಿಡೋಣ. ದಿನ ಒಂದೊಂದು ಎರಡೆರಡು ಕೇಳ್ತಾರಲ್ಲ ಮಕ್ಕಳಿಗೆ, ಹಾಕ್ಕೊಟ್ರೆ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್. ಎಲ್ಲ ಕೂಡ ಆ ರೀತಿ ಮಾಡಿಟ್ಕೊಂಬಿಡೋಣ. ಒಳ್ಳೆಯ ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು ಇದು. ಯಾಕಂದರೆ ತುಂಬ ಚೆನ್ನಾಗಿ ಬೇಯಿಸಿರ್ತೀವಿ, ಸಕ್ಕರೆನೂ ಸೇರಿಸಿರ್ತೀವಿ. ತುಂಬಾ ಒಳ್ಳೆಯದಾದಂತಹ ಪೌಷ್ಟಿಕ ಆಹಾರ ಫ್ರೆಂಡ್ಸ್. ಇದನ್ನು ಎಲ್ಲನೂ ಕೂಡ ಆ ರೀತಿ ಮಾಡಿ ಒಂದು ಪ್ಲೇಟಿಗೆ ಜೋಡಿಸ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ರೌಂಡ್ ಆಗಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಆ ಥರ ಫ್ಲಾಟಾಗಿ ಮಾಡ್ಕೋಬೇಕಂದ್ರೂ ಮಾಡ್ಕೋಬೋದು. ನಿಮಗೆ ಚಾಕ್ಲೇಟ್ ಪೇಪರ್ ಏನಾದರೂ ಸಿಕ್ಕಿದರೆ ನೀವು ಚಾಕ್ಲೇಟ್ ಥರ ಮಾಡಿ ಆ ಪೇಪರ್ನಲ್ಲಿ ಸುತ್ತಿ ಕೂಡ ಮಕ್ಕಳಿಗೆ ಕೊಡ್ಬೋದು ಫ್ರೆಂಡ್ಸ್. ತುಂಬಾ ಒಳ್ಳೆಯ ರೆಸಿಪಿ ಇದು. ಮಕ್ಕಳಿಗಂತೂ ತುಂಬಾ ಇಷ್ಟವಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಕಮರ ಕಡ್ಡಿ. ನೋಡಿ ಆ ರೀತಿ ಸುತ್ತಿ ಚಾಕ್ಲೇಟ್ ಪೇಪರಲ್ಲಿ ಸಣ್ಣದಾಗಿ ರೌಂಡ್ ಮಾಡಿ ಕೊಡ್ಬೋದು. ಬೇಕಂದರೆ ಅವರು ಚಾಕ್ಲೇಟ್ ಅಂತಲೇ ತಿಂತಾರೆ ಮಕ್ಕಳು. ತುಂಬ ಒಳ್ಳೆಯ ರೆಸಿಪಿ. ಎಲ್ಲರೂ ಈಗಲೇ ಹಾಲಿನ ಪುಡಿ ಇದ್ದರೆ ಮಾಡಿಕೊಡಿ ಮಕ್ಕಳಿಗೆ. ಥ್ಯಾಂಕ್ ಯು.